ವೀಕ್ಷಕರೇ, ಅಜಯ್ 32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಮಾರ್ಚ್ 27 ಹಾಗೂ 28ರಂದು ವಿಟಿಯು ಕಾಲೇಜಿನಲ್ಲಿ ಪ್ರಾದೇಶಿಕ ಮಟ್ಟದ ತಾಂತ್ರಿಕ ನಿರ್ವಹಣೆ ಸಾಂಸ್ಕೃತಿಕ ಉತ್ಸವ 3ನೇ ಅವಧಿ ಜರುಗಲಿದೆ ಎಂದು ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಮಹಾಂತೇಶ್ ಕೌಲ್ಗಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಮಾರ್ಚ್ 27 ಹಾಗೂ 28ರಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಉದ್ಘಾಟಕರಾಗಿ ಬೀದರ್ ಗುರುನಾನಕ್ ಕಾಲೇಜಿನ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂಐ ಪಾಟೀಲ್ ಆಗಮಿಸಲಿದ್ದು, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಖ್ಯಾತ ಗಾಯಕರಾದ ರಾಜೇಶ್ ಕೃಷ್ಣನ್, ಶಮಿತಾ ಮಲ್ನಾಡ್, ರಘು ಆಲಿಯಾಸ್ ರಾಗಿಣಿ, ಈ ಸಬ್ರಿ ಬ್ರದರ್ಸ್ ರಸಮಂಜರಿ, ಸವಾರಿ ದಿ ಪೋಷನ್ ಬ್ರ್ಯಾಂಡ್ ಸ್ವರ ಸಂಗೀತ ಶಿವಾನಿ ಸ್ವಾಮಿಯವರು ನಡೆಸಿಕೊಡಲಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೆ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಶುಭಾಂಗಿ ಡಿ, ಡಾಕ್ಟರ್ ಬಸವರಾಜ್ ಗಾದ್ಗೆ, ಮುಖ್ಯ ಸಂಯೋಜಕರು ಡಾಕ್ಟರ್ ಅಂಬರೀಶ್ ಬ್ರದರ್ ಶೆಟ್ಟಿ ಅವರು, ಡಾಕ್ಟರ್ ಮನಿತಾ ಪಿಡಿ ಅವರು ಸ್ವಾಗತ ಕೋರಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇದು ರಾಜ್ಯ ಮಟ್ಟದ ಒಂದು ವಿಶ್ವವಿದ್ಯಾಲಯ. ಅದರಲ್ಲಿ 5 ವಿಭಾಗೀಯ ಕಚೇರಿಗಳು ಬರ್ತಾ ಇರೋದ್ರಿಂದ, ಒಂದು ಮೈಸೂರಲ್ಲಿ ಇದೆ, ಒಂದು ಮುದ್ದನಹಳ್ಳಿಯಲ್ಲಿದೆ, ಇನ್ನೊಂದು ದಾವಣಗೆರೆಯಲ್ಲಿದೆ, ಮತ್ತೊಂದು ಕಲಬುರಗಿಯಲ್ಲಿದೆ. ಈ ಎಲ್ಲ ವಿಭಾಗೀಯ ಕಚೇರಿಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ, ಅಂದರೆ ಇದು ಸ್ಟಾರ್ಟ್ ಆಗಿದ್ದು 3ನೇ ವರ್ಷ, ಇದು ಇಲ್ಲಿ ಪ್ರತಿ ವರ್ಷನೂ ಸಹಿತ ಒಂದು ಯುಕ್ತಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಯಾಕೆ ಈ ಯುಕ್ತಿ ಕಾರ್ಯಕ್ರಮ ಮಾಡಲಾಗ್ತಾ ಇದೆ ಅಂತಂದ್ರೆ, ತಾಂತ್ರಿಕ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕಬೇಕು, ಅವರ ಆಲ್ರೌಂಡ್ ಡೆವಲಪ್ಮೆಂಟ್, ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವ್ರು ಏನೆಲ್ಲ ಮಾಡಬೇಕು, ಮಾಡ್ತಾರೆ, ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರಗೆ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಮಾನ್ಯ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವರು ಈ ಯೋಜನೆಯನ್ನ ಹಾಕಿಕೊಂಡು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹಾಗೆ ಸಹಿತ ಇವತ್ತು ಕಲಬುರಗಿಯಲ್ಲಿಯೂ ಸಹಿತ ಪ್ರಾದೇಶಿಕ ಕಚೇರಿಯಲ್ಲಿ ಇದರ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಗಾದ್ಗೆ ಸರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸಹಿತ ಈ ಭಾಗದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ವಿಭಾಗದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಕಾಲೇಜುಗಳು ಇದರಲ್ಲಿ ಬರ್ತಾ ಇರೋದ್ರಿಂದ, ಆ ಎಲ್ಲ ವಿದ್ಯಾರ್ಥಿಗಳು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ, ಮತ್ತು ಆ ಕಾರ್ಯಕ್ರಮ ದಿನಾಂಕ 27 ಮತ್ತು 28 2 ದಿವಸದ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ, ಗುರುವಾರ ಮತ್ತು ಶುಕ್ರವಾರ ಅಂತ. ಇದೇ ಮಾರ್ಚ್ 27, 28ರಂದು. ಹಾಗಾಗಿ ಇವತ್ತು ದಿವಸ ನಾವು ತಮ್ಮೆಲ್ಲ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಬಹಳ ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ದಿನಾಂಕ 27ರಂದು ಮುಂಜಾನೆ 9 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮ ಇದೆ. ಆ ಉದ್ಘಾಟನೆಯನ್ನ ನಮ್ಮ ಕೆಕೆಆರ್ಟಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಎಂಐ ಪಾಟೀಲ್ ಅವರು ಮತ್ತು ನಮ್ಮ ಗುರುನಾನಕ್ನ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಲ್ಬೀರ್ ಸಿಂಗ್ ಸರ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿದ್ಯಾಶಂಕರ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಅತಿಥಿಗಳಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿರ್ಬೋದು ಮತ್ತು ಪ್ರೊಫೆಸರ್ಗಳು ಭಾಗವಹಿಸ್ತಾ ಇದ್ದಾರೆ. ಅದಾದ ನಂತರ ಕಾರ್ಯಕ್ರಮ ಉದ್ಘಾಟನೆಯ ಸಮಾರಂಭ ಆದ ನಂತರ ಏನು ಬಂದಿರತಕ್ಕಂಥ ಕಾಲೇಜಿನಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಳಗೊಂಡು ಇವತ್ತು ದಿವಸ ಅಲ್ಲಿ ಇವೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀವಿ, ಸ್ಪರ್ಧೆಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಆ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ನಾವು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. ಕಲ್ಚರಲ್ ಕಾರ್ಯಕ್ರಮ ಆಗಿರ್ಬೋದು, ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಿರ್ಬೋದು, ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನೂ ಬೇಗನೆ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಮೂಲಕ ಹೇಳ್ತಾ ಇದ್ದೀವಿ. ಅವತ್ತು ಸಂಜೆ ಮತ್ತು ಯಥಾ ಪ್ರಕಾರವಾಗಿ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಬಹಳ ಅರ್ಥಪೂರ್ಣವಾಗಿ ಇಲ್ಲಿ ಮಾಡಲಾಗ್ತಾ ಇದೆ. ಮತ್ತು ಮರುದಿವಸ 28ನೇ ತಾರೀಕು ಸಹಿತ ಯಥಾ ಪ್ರಕಾರ ಕಾರ್ಯಕ್ರಮಗಳು ನಡೀತಾ ಇವೆ. 3 ಗಂಟೆಗೆ ಸಮಾರಂಭವನ್ನ ಮಾಡಲಾಗ್ತಾ ಇದೆ. ಆ ಸಮಾರಂಭದಲ್ಲಿ ಯಾರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಗೆದ್ದಿರ್ತಾರೆ 1, 2, 3 ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಮತ್ತು ತೃತೀಯ ಬಹುಮಾನ, ಈ ರೀತಿಯಾಗಿ ಅವರಿಗೆ ಕ್ಯಾಶ್ ಪ್ರೈಸ್ ಮತ್ತು ಮೊಮೆಂಟಮ್ ಸಹಿತ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಅವರಿಗೆ ನೀಡಲಾಗ್ತಾ ಇದೆ. ಸುಮಾರು 40 ಕಾಲೇಜುಗಳ ವಿದ್ಯಾರ್ಥಿಗಳು ಸಹಿತ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಒಂದು ಸಂಜೆಗೆ ಅಲ್ಲೂ ಸಹಿತ
ಈಗ ನಮ್ಮ ಭಾಗದಲ್ಲಿರ್ತಕ್ಕಂಥ HK ಸಂಸ್ಥೆ ಅಧ್ಯಕ್ಷರಾಗಿರ್ಬೋದು, ಶರಣಬಸವೇಶ್ವರ ಸಂಸ್ಥೆ ಅಧ್ಯಕ್ಷರಾಗಿರ್ಬೋದು, ಮತ್ತೆ KCT ಅದರ ಅಧ್ಯಕ್ಷರಾಗಿರ್ಬೋದು, ಹೀಗೆ ನಮ್ಮ ತಾಂತ್ರಿಕ ಬರ್ತಕ್ಕಂಥ ಎಲ್ಲ ಮುಖ್ಯಸ್ಥರನ್ನ ಇವತ್ತು ದಿವಸ ನಾವು ಕಾರ್ಯಕ್ರಮ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಹಾಗೆಯೇ ಅವತ್ತು ಸಹಿತ ಸಂಜೆ ಬಹಳ ಸಂಸ್ಕೃತಿ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಬಹಳ ಇವರು ನಮ್ಮ ಮಹೇಲ್ ಎಸ್ ಸಾಬೇರಿ ಬ್ರದರ್ಸ್ ಅಂತ ಹೇಳಿ ಅವರು ಬಹಳ ಸುಂದರವಾಗಿ ರಾಷ್ಟ್ರಮಟ್ಟ ರಾಜ್ಯ ಮಟ್ಟದ ಒಂದು ಸಂಗೀತ ಕಲಾವಿದರಿಂದ ಅವರು ಸಹಿತ ಸಂಗೀತ ಸೇವೆಯನ್ನ ಕೊಟ್ಟಿದ್ದಾರೆ. ಹಾಗೆ ರಾಜೇಶ್ ಕೃಷ್ಣನ್ ಅವರು ಸಹಿತ ಅವರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ಸುಮಿತಾ ಬಲ್ನಾಡ್ ಅವರು, ಶಿವಾನಿ ಸ್ವಾಮಿ ಅವರು ಮತ್ತು ರಾಗಿಣಿ ಅವರು ಹಾಗೂ ಸವಾರಿ ಫ್ರೆಂಡ್ಸ್ ಬ್ಯಾಂಡ್ ಅವರು, ಹೀಗೆ ವಿವಿಧ ರೀತಿ ಇರ್ತಕ್ಕಂಥ ಕಲಾವಿದರನ್ನು ಒಳಗೊಂಡು 2 ದಿವಸದ ಕಾರ್ಯಕ್ರಮಗಳನ್ನ ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೆ ಆ ಕಲ್ಚರಲ್ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ರೀಜನಲ್ ನಲ್ಲಿ ಆಫೀಸ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ಅದರ ನೇತೃತ್ವವನ್ನ ನಮ್ಮ ವಿಭಾಗೀಯ ಕಚೇರಿಯ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಸುಭಾಗ್ಯ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ಇವರ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಗಾಬ್ಗೆ ಸರ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲರ ಒಂದು ಟೀಮ್ ಅನ್ನ ಮಾಡಿದ್ದಾರೆ. ಎಲ್ಲ ಸಮಿತಿಗಳನ್ನ ಮಾಡಿದ್ದಾರೆ. ಕಲ್ಚರಲ್ ಸಮಿತಿ ಆಗಿರ್ಬೋದು, ಸ್ಪೋರ್ಟ್ಸ್ ಸಮಿತಿ ಆಗಿರ್ಬೋದು, ವೇದಿಕೆ ಸಮಿತಿ, ಫೈನಾನ್ಸ್ ಸಮಿತಿ, ಹೀಗೆ ಎಲ್ಲ ಸಮಿತಿಗಳನ್ನು ಒಳಗೊಂಡು ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ 2 ದಿವಸದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು, ಯುವಕರು ಹೆಚ್ಚೆಚ್ಚಾಗಿ ಭಾಗವಹಿಸಬೇಕು, ಗಣ್ಯರು ಅತಿಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನು ಮಾಂತೇಶ್ ಎಸ್ ಕೌಲ್ಗಿ, ವಿಟಿಒನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್. ಮೋರ್ ದನ್ 15% ಮಕ್ಕಳೆಲ್ಲ ಸೆಲೆಕ್ಟ್ ಆಗ್ಯಾರ ಸರ್. ಮ್ಯಾನೇಜ್ಮೆಂಟ್ ಟೆಕ್ನಿಕಲ್ ಅಲ್ಲಿ ಇನ್ನ ಫೈನಲ್ ಇಯರ್ ಊರನ್ನ ಹೊರಗಡೆ ಬಂದಿಲ್ಲ. PG ಅಲ್ಲಿ ಸೆಲ್ಫ್ ಸಸ್ಟೈನಿಂಗ್ ಇದ್ದಾರೆ ಸರ್ ಅವರು. PG ಅಲ್ಲಿ ಯೂಶ್ವಲಿ ಅವರು ನೇಷನಲ್ ನೌಕರಿಗಾರ ಹೋಗ್ತಾರೆ. ಯೂಶ್ವಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ PG ಹೋಗಲ್ಲ ಸರ್, ನೇರ. ಸೊ UG ಈಗ ಸ್ಟಾರ್ಟ್ ಆಗಿದೆ, ಹೊರಗಡೆ ಬ್ಯಾಚ್ ಬರಬೇಕಾಗಿರೋ. ನಮ್ಮ ಮ್ಯಾನೇಜ್ಮೆಂಟಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಸರ್. ಮೋರ್ ದನ್ 15 to 20% ಮಕ್ಕಳಿಗೆ ಬ್ಯಾಂಕು ಸುಮಾರು ಒಳ್ಳೆ ಮೋರ್ ದನ್ 50 ಎಸ್ ಅಂದರೆ ನಮ್ಮ ಕ್ಯಾಂಪಸ್ ಬಿಟ್ಟು ಓವರಾಲ್ ಮೋರ್ ದನ್ 50% ಆಫ್ ಪ್ಲೇಸ್. ನಮ್ಮಲ್ಲಿ MBA ತುಂಬ ಚೆನ್ನಾಗಿ ಮಾಡ್ತಿದೆ ಸರ್. ಇಲ್ಲಿ ನಾವು ಕೇಳಲ್ಪಟ್ಟಿದ್ದು ಇಲ್ಲಿ